ಸದ್ಯದ ಬದುಕು ಹೇಗಿದೆ ಸರ್ ಸಂತೋಷ್ ರಾವ್ ಅವ್ರದ್ದು? ಸಂತೋಷ್ ರಾವ್ ಈಗ ಮತ್ತೆ ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸ್ವಲ್ಪ ಅವನು ಅರೆ ಹುಚ್ಚ ಆದಂಗ ಆಗಿದ್ದಾನೆ. ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಮರ್ಮಾಂಗನ್ನೇ ಪೆಟ್ರೋಲ್ ಹಾಕಿದ್ದಾನೆ ಅವನಿಗೆ. ಇಲ್ಲಿ ಉಗುರು ನಡುವೆ ಸೂಜಿ ಹಾಕಿ ಚುಚ್ಚಿದ್ದಾರೆ ಒಪ್ಕೋ ಅಂತ ಹೇಳಿ. ಆದರೆ ಅವರ ತಂದೆ ಹೇಳಿದ್ ನನಗೆ, ಇನ್ನೊಬ್ರು ಹೇಳಿದ್ದಲ್ಲ, ಅವರ ತಂದೆನೇ ನನಗೆ ಹೇಳಿದ್ದು. ಮೊನ್ನೆ ತೀರ್ಕೊಂಡ್ರವರು, ಅವರು ಜೀವನ್ 2-3 ಸಾರಿ ಹೋಗಿ ಮಾತಾಡಿದೆ. ಅವರ ತಂದೆನ ಸಂತೋಷ್ ರಾವ್ನ ಈ ಲಾಕಪ್ ಅಲ್ಲಿ ಇಟ್ಟಿದ್ದಾರೆ. ಆ ಲಾಕಪ್ ಅವನ ಎದುರುಗಡೆನೆ ತಂದೆ ನಿಂದಿಸಿ, ನಿನಗೆ ಹ್ಯಾಂಗ್ ಮಾಡಿದೇನೆ ನಿಮ್ಮ ಅಪ್ಪನಿಗೂ ಹಿಂಗೆ ಹೊಡಿತೀವಿ ಅಂತ ಹೇಳಿ 2 ಹೊಡೆದಿದ್ದಾರೆ. ಹೊಡೆದ ಮೇಲೆ ಒಪ್ಕೊಂಡಿದ್ದವನು. ಅವನಿಗೆ ಹಿಂಸೆ ಆದ್ಮೇಲೆ ಅವನು ಒಪ್ಕೊಂಡಿಲ್ಲ. ಯಾವಾಗ ಅವರು ಫಾದರ್ನ ತಂದೆನೇ ಮುಂದೆ ತಂದು ಹೊಡೆದಿದ್ದಾರೆ, ನಿಮ್ಮ ಅಮ್ಮನ್ನೂ ಹೇಳ್ಕೊಂಡು ಬರ್ತೀವಿ ಅಂದಿದ್ದಾರೆ. ಅವಾಗ ಅವನು ನೀವೆಲ್ಲಿ ಹೇಳ್ತೀರಿ ಅಲ್ಲಿ ಸೈನ್ ಹಾಕ್ತೀನಿ ಅಂದಿದ್ದಾನೆ. ಅಲ್ಲಿವರೆಗೂ ಅವನಿಗೆ ಮೆಂಟಲ್ ಇಲ್ನೆಸ್ ಅವನಿಗೆ ಪ್ಲಸ್ ಆಯ್ತು ಅಂತ ಕೆಲವೊಂದು ಮಾತು. ಅಟ್ಲೀಸ್ಟ್ ಅವನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ಬಿಟ್ಟಿದ್ರೆ ಬೇಗ ಒಪ್ಕೊಂಡ್ಬಿಡ್ತಿದ್ರೆ ಏನೋ ಗೊತ್ತಿಲ್ಲ ಅಂತ. ಬಟ್ ಸದ್ಯದ ಈ ಕೇಸ್ ಏನು ಸಿಚುಯೇಷನ್ಸ್ ಏನಿದೆ ಸರ್? ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ, ಅದು ಕಂಟೆಸ್ಟ್ ಮಾಡ್ತಾ ಇದೀವಿ. ಮರು ತನಿಖೆ ಆಗಬೇಕು ಅಂತ ಹೇಳಿ. ಮರು ತನಿಖೆ ಆದಾಗ ಎಲ್ಲವನ್ನು ಕೂಡ ನಾವು ಬಿಚ್ಚಿಡ್ತೀವಿ.